ಸೂತ್ರಧಾರಿ ಚಿತ್ರ ಇವತ್ತು ಬಿಡುಗಡೆ ಆಗಿದೆ. ಎಲ್ಲೆಡೆ ಭರ್ಜರಿ ಪ್ರದರ್ಶನ ಪಡೆದು ಆಡಿಯನ್ಸ್ ಕೂಡ ಒಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಚಂದನ್ ಶೆಟ್ಟಿ ಅವರ ತಾಯಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮಗನ ಚಿತ್ರ ಅವ್ರಿಗೆ ಹೇಗೆ ಅನಿಸ್ತು, ಮೊದಲ ಬಾರಿಗೆ ಮಗನನ್ನ ತೆರೆ ಮೇಲೆ ನೋಡಿ ಅವ್ರಿಗೆ ಎಷ್ಟು ಆನಂದ ಆಗ್ತದೆ ಕೇಳ್ಕೊಂಡು ಹೋಗೋಣ. ಅಮ್ಮ, ಮೊದಲಿಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಮಗನನ್ನ ಇಷ್ಟು ದೊಡ್ಡ ತೆರೆ ಮೇಲೆ ನೋಡಿ? ದೊಡ್ಡ ತೆರೆ ಮೇಲೆ ನೋಡಿ ತುಂಬ ಖುಷಿ ಆಗ್ತಿದೆ ನನಗೆ. ನಾಯಕ ನಟನಾಗಿ ಮಾಡಿದ್ದಾನೆ. ನಾಯಕ ನಟ ಇಲ್ಲಿವರೆಗೆ ಅವನಿಗೇನು ಎಲ್ಲರಿಗೂ ಪರಿಚಯ ಇರೋ ಮುಖ. ಅವನು ಸಾಲ್ವನ್ ಸಾಂಗಿಂದನೂ ಬಿಗ್ ಬಾಸಿಂದನೂ ಅವನಿಗೆ ಎಲ್ಲರ ಜೊತೆ ಚಿರಪರಿಚಿತ. ಆದರೆ ಬಿಗ್ ಸ್ಕ್ರೀನಲ್ಲಿ ಹೀರೋ ಆಗಿ ಮಾಡಿರೋ ಮೊದಲನೇ ಸಿನಿಮಾ ನನಗಂತೂ ತುಂಬ ಖುಷಿ ಆಗ್ತದೆ. ಆಬ್ವಿಯಸ್ಲಿ ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಗುತ್ತೆ. ನಾನೊಬ್ಳು ಆಡಿಯನ್ಸ್ ಆಗಿ ನೋಡೋದಾದ್ರೂ ನನಗೆ ಚಂದನ್ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈಗ ನಮಗೆ ಚಂದನ್ ಶೆಟ್ಟಿ ಅಂದರೆ ರ್ಯಾಪರ್ ಚಂದನ್ ಶೆಟ್ಟಿ ಅಂತಲೇ ಪರಿಚಯ. ಆದರೆ ಮೊದಲನೇ ಬಾರಿಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಸ್ ಎ ಆಡಿಯನ್ಸ್ ಆಗಿ, ತನ್ನ ತಾಯಿಯಾಗಿ ನಿಮಗೆ ಆ್ಯಕ್ಟಿಂಗ್ ಚಂದನ್ ಶೆಟ್ಟಿ ಇಷ್ಟನಾ ಅಥವಾ ರ್ಯಾಪರ್ ಚಂದನ್ ಶೆಟ್ಟಿ ಇಷ್ಟ? ಅವನು ಆ್ಯಕ್ಟಿಂಗು ಚೆನ್ನಾಗೇ ಮಾಡಿದ್ದಾನೆ. ಈಗ ಆಲ್ಬಮ್ ಹೀರೋ ಆಗಿದ್ದಾನಮ್ಮ ಚಂದನ್ ಶೆಟ್ಟಿ ಅವರ ಅಪ್ಪ ಸಕಲೇಶ್ಪುರದ ಹೀರೋ. ನನ್ನ ಕನಸು ನನಸಾಯ್ತು. ನನ್ನ ಹೌದು, ಅವನಿಗೆ ಹೇಳಿದ್ದೆ ನಾನು. ಅವನು ಕನ್ನಡ ರ್ಯಾಪರ್ ಆಗಿದ್ದ. ಇವಾಗ ಮೊದಲನೇ ಸಿನಿಮಾ ಸೂತ್ರಧಾರಿ. ಎಲ್ಲ ತಂದೆ ತಾಯಿನೂ ಮಕ್ಕಳನ್ನ ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡ್ಬಂದು ಸಿನಿಮಾ ತೋರಿಸಿ ಕತೆ ಚೆನ್ನಾಗಿದೆ. ಎಲ್ಲರ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಭಾಳ ಆಸೆ ಪಡ್ತಾರೆ. ಆದರೆ ಕಲಾವಿದ ಆಗಬೇಕಲ್ಲ, ಕಲಾವಿದರು ಬೇಕಲ್ಲ ಮುಂದಕ್ಕೆ. ಮಕ್ಕಳನ್ನ ಬೆಳೆಸಿ ಟ್ರೈನಿಂಗ್ ಕೊಡಿ. ಎಲ್ಲ ಕ್ರಿಕೆಟ್ ಆಡಬೇಕಾ, ಸಿಕ್ಸೆ ಹೊಡಿಬೇಕಾ, ಹೀರೋನು ಆಗಬಾರ್ದಾ, ಅವ್ರಿಗೂ ಚಾನ್ಸ್ ಕೊಡಿ. ಭಾಳ ಇಷ್ಟ ಆಯ್ತು ಇವತ್ತು ನನಗೆ. ನಾನು ಸಿನಿಮಾ ನೋಡಿದೆ, ನರ್ತಕಿ ಥಿಯೇಟ್ರು ಬೆಂಗಳೂರು, ಭಾಳ ಚೆನ್ನಾಗಿದೆ. ಪ್ರೇಕ್ಷಕರ ಜೊತೆಲೇ ಸಿನಿಮಾ ನೋಡಿದೆ, ತುಂಬ ಖುಷಿ ಆಯಿತು. ಎಲ್ಲರೂ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇವಾಗ ಸಿನಿಮಾದಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದ ಕಂಟೆಂಟ್ ಯಾವುದು? ಕಥೆನೇ ಕಂಟೆಂಟು. ಸಿನಿಮಾ ಕತೆ ಏನಿದೆ ಅದು ಎಷ್ಟು ಚೆನ್ನಾಗಿ, ಎಲ್ಲೂ ಒಂದು ಸೀಕ್ರೆಟ್ ಬಿಟ್ಕೊಡ್ದಿರ ಕೊನೆ ತನಕ ತಗೊಂಡೋಗಿ ಲಾಸ್ಟಲ್ಲಿ ಟ್ವಿಸ್ಟ್ ಇದೆ ಅಲ್ವಾ. ಎಲ್ಲದೂ ಚೆನ್ನಾಗಿದೆ ಮ್ಯಾಮ್, ಎಲ್ಲದೂ ಚೆನ್ನಾಗಿದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ದಯವಿಟ್ಟು ಎಲ್ಲ ಬಂದು ಕನ್ನಡದ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಇಲ್ಲಾಂದರೆ ಬೇರೆ ಭಾಷೆಯ ಸಿನಿಮಾಗಳ ಹಾವಳಿ ಜಾಸ್ತಿ ಆಗುತ್ತೆ. ಕನ್ನಡಕ್ಕೆ ಸಪೋರ್ಟ್ ಮಾಡೋರು ಇಲ್ಲ ಅಂದರೆ ಸಿನಿಮಾ ತೆಗಿಯೋರಿಗೆ, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ ಇರ್ಬೋದು, ಎಲ್ಲರೂ ಕಷ್ಟಪಟ್ಟಿರ್ತಾರೆ. ಅವ್ರಿಗೆ ನೀವು ಸಪೋರ್ಟ್ ಮಾಡಿ. ಸೂತ್ರಧಾರಿ ಚಿತ್ರದ ಹೀರೋಯಿನ್ ಅಪೂರ್ವ ಅವ್ರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ. ಅವ್ರಿಗೆ ಥಿಯೇಟ್ರಲ್ಲಿ ಕೂತು ತಮ್ಮ ಸಿನಿಮಾ ನೋಡಿದ ಅನುಭವ ಹೇಗಿತ್ತು ಅಂತ ಕೇಳ್ಕೊಂಡು ಹೋಗೋಣ. ನಮಸ್ಕಾರ. ಮೊದಲಿಗೆ ನಿಮ್ಮನ್ನು ನೀವು ದೊಡ್ಡ ತೆರೆ ಮೇಲೆ ನೋಡ್ಕೊಂಡಿದ್ದು ಹೇಗಿತ್ತು? ಖುಷಿ ಆಗ್ತಾ ಇದೆ. ಅಂದರೆ ಒಂದೊಂದು ಸಿನಿಮಾನು ಒಂದೊಂದು ಜಾನರ್ ಇರೋದ್ರಿಂದ ನನಗಿದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಈ ಥರದ್ದೊಂದು ಸ್ಪೆಷಲ್ ಆಗಿತ್ತು ನನಗೆ. ಸೊ ಚೆನ್ನಾಗಿತ್ತು. ಅಂದರೆ ಜನಗಳ ಜೊತೆ ಎಂಜಾಯ್ ಮಾಡ್ಕೊಂಡು ನೋಡೋದೇ ಮಜಾ ಇತ್ತು. ಸಖತ್ತಾಗಿತ್ತು. ಯಾರೇ ಕಲಾವಿದರಿಗಾಗಲಿ ಜನಗಳ ಮಧ್ಯೆ ಕೂತ್ಕೊಂಡು ಪಿಕ್ಚರ್ ನೋಡೋದು ತುಂಬ ಚೆನ್ನಾಗಿ ಅನ್ಸುತ್ತೆ. ಸೊ ಒಂದೊಂದು ಸೀನ್ ಬಂದಾಗ ಅವರ ಎಕ್ಸ್ಪ್ರೆಷನ್ಸ್ ಹೇಗಿತ್ತು, ನೀವು ಅದನ್ನು ನೋಡ್ಕೊಂಡು ನಿಮ್ಗೆ ಎಷ್ಟು ಖುಷಿ? ಸೆಕೆಂಡ್ ಹಾಫ್ ತುಂಬ ಇಷ್ಟಪಡ್ತಾ ಇದ್ದಾರೆ ಜನ ಎಲ್ಲ. ಅಂದರೆ ಸೆಕೆಂಡ್ ಹಾಫು ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಸೊ ಸೆಕೆಂಡ್ ಹಾಫ್ನ ಕಣ್ಬಿಟ್ಟಿಕ್ಸೇ ನೋಡ್ತಾ ಇದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ. ಯಾಕೆಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಿಮಗೆ ಆ ಒಂದು ಹಂಗೆ ಎಂಗೇಜಿಂಗ್ ಆಗಿ ಇಟ್ಕೋಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ಅಷ್ಟು ಎಂಗೇಜಿಂಗ್ ಆಗಿ ಸಿನಿಮಾ ಮಾಡಿದ್ದಾರೆ. ಸೊ ನನಗೂ ಫ್ಯಾನ್ಸ್ಗಳ ಜೊತೆ ನೋಡಿದ್ದು ವೆರಿ ಹ್ಯಾಪಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಿಮ್ದು ಯಾವುದಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಏನು ಮಾಡ್ತಿದ್ದೀರಾ? 2 ಹೀರೋಯಿನ್ ಸೆಂಟ್ರಿಕ್ ಸಿನಿಮಾ ಇದೆ. ಆಮೇಲೆ ರವಿ ಸರ್ದ ಗೌರಿ ಶಂಕರ ರಿಲೀಸ್ ಆಗುತ್ತೆ. ಸೊ ವೇಟಿಂಗ್ ಫಾರ್ ದಟ್ ಅಷ್ಟೇ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಏನಾದರೂ ಹೇಳ್ತೀರಾ? ಇವತ್ತು ಆಲ್ರೆಡಿ ಮೇ 9 ಸಿನಿಮಾ ರಿಲೀಸ್ ಆಗಿದೆ. ಸೊ ನಾವು ಎಲ್ಲ ಕಡೆ ಥಿಯೇಟರ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಇವತ್ತು ನರ್ತಕಿ ಥಿಯೇಟ್ರು ಫುಲ್ ಆಗಿದೆ. ಸೊ ನೋಡ್ತಾ ಇದ್ದೀರಾ ಕ್ರೌಡ್ ಎಷ್ಟೊಂದು ಜನ ಇದ್ದಾರೆ. ಖುಷಿಯಾಗಿದೆ. ಹೀಗೆ ಎಲ್ಲ ಥಿಯೇಟ್ರಿಗೂ ನಾವು ನಮ್ಮ ಟೀಮ್, ಸೂತ್ರಧಾರಿ ಟೀಮ್ ಜೊತೆ ಬರ್ತಾ ಇದ್ದೀವಿ. ಸೊ ಎಲ್ಲರೂ ನೋಡಿ ಒಂದು ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.